ಪ್ರಿಯ ವೀಕ್ಷಕರೇ, ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನಗರಸಭೆ ಪೌರಾಹಿತಕರಿಗೆ ಗೃಹ ಮಂಡಳಿ ನಿವೇಶನ ಹಾಗೂ G+2 ಮನೆಗಳ ವಿತರಣೆ ಮಾಡುವ ಕಾಮಗಾರಿ ನಿಲ್ಲಿಸಲಾಗಿದೆ. ಈ ಬಗ್ಗೆ ವಿವರವಾಗಿ ಮತ್ತು ಮನೆ ನೀಡಬೇಕೆಂದು ಒತ್ತಾಯ ಮಾಡಿದ ಪೌರಾಹಿತಕರಿಗೆ 144 ಮನೆಗಳನ್ನು ವಿತರಣೆ ಮಾಡುವ ಭರವಸೆ ನೀಡಿದರು. ಅಲ್ಲದೆ ಮನೆ ನಿವೇಶನ ಕುರಿತು ಚರ್ಚೆ ನಡೆಸಿದಾಗ ಜಿಲ್ಲಾಧಿಕಾರಿಯವರಿಗೆ 10 ಎಕರೆ ಭೂಮಿಯನ್ನು ಗೃಹ ಮಂಡಳಿಯವರಿಗೆ ಹಸ್ತಾಂತರಿಸುವ ಕುರಿತು ಪತ್ರವನ್ನು ನೀಡಲಾಗಿದೆ. ಈ ವಿಷಯದ ಬಗ್ಗೆ ಇಂದು ಕಾರವಾರ ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಕ್ರಮ ವಹಿಸುತ್ತೇವೆ ಭರವಸೆ ನೀಡಿದರು. ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಇವರು 10 ಎಕರೆ ಭೂಮಿಯಲ್ಲಿ ಅತಿಕ್ರಮವಾಗಿದ್ದು ಶೀಘ್ರವಾಗಿ ಕ್ರಮ ವಹಿಸಬೇಕು ಪೌರಾಹಿತಕರಿಗೆ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಯಾದ ರಾಘವೇಂದ್ರ ಗಡ್ಡಪ್ಪನವರ್, ಮೊಹಮ್ಮದ್ ಗೌಸ್, ಮಜೀಬಾ ಛಬ್ಬಿ, ಸೈನಾದಿ ಕಳಸಾಪುರ್, ದತ್ತಾತ್ರೇಯ ಹೆಗಡೆ, ಶ್ಯಾಮ್ ಬೆಂಗಳೂರು, ಫೈರೋಜ್ ಶೇಖ್ ಹಾಗೂ ಸಂಘಟನೆಯ ಅನೇಕ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಈ ಕೆಲಸ ಮುಂದೆ ಬರಲಿ ಅಂತೇಳಿ ಉದ್ದೇಶದಿಂದ ಕರೆದಿದ್ದರು. ಈಗಾಗಲೇ ನಗರಸಭೆಯಿಂದ 108 ಜನರಿಗೆ ನಂಬರ್ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 68 ಜನ ಮಾತ್ರ ದಾಖಲೆ ಕೊಟ್ಟಾರೆ, ಇನ್ನೂ 40 ಜನ ಕೊಡಲಿಲ್ಲ. ಅದರ ನಂತರ ನೆಕ್ಸ್ಟ್ ಪೀರಿಯಡ್ ಬರ್ತದೆ ಈ 36 ಮನೆ. ಅದು ಸಹ ಇವತ್ತು ಒಂದು ಅಂತಿಮ ಹಂತದಲ್ಲಿನೇ ಇದೆ. ಅದು ಮೋಸ್ಟ್ಲಿ ಒಂದು 3-4 ದಿವಸದಲ್ಲಿ ಕಂಪ್ಲೀಷನ್ ಆಗ್ತದೆ. ಅಂದರೆ ಒಟ್ಟು 144 ಮನೆ ಈಗ ಜೂನ್ 8ರ ಒಳಗೆ ಕಮಿಷನರ್ ಕೊಡ್ತೇವೆ ಅಂತ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅಶ್ಯೂರೆನ್ಸ್ ನಾನು ನಂಬುವುದಿಲ್ಲ. ಇವರ ಭರವಸೆ ಕೇಳಿ ನಮ್ಮ ತಲೆ ಜಿಟ್ಟು ಹೋಗಿದೆ. ಡೈಲಿ ಒಂದು ಭರವಸೆ ಕೊಡ್ತಾರೆ. ನಾವು ಹೆಂಗಿದೆ ಇದೇ ಸಿಗಲ್ಲ, ನೀವು ಅತಿಕ್ರಮಣ ಮಾಡಲಿಕ್ಕೆ ಗಟ್ಟಿದ್ರೆ ನಿಮ್ಗೆ ಸಿಗ್ತದೆ. ಇಂಥ ಪರಿಸ್ಥಿತಿ ಇದೆ. ಈಗಾಗಲೇ ಕಮಿಷನರ್ಗೆ ಮಾತಾಡಿ ಗಮನಕ್ಕೆ ತಂದೇವೆ. ಹೌಸಿಂಗ್ ಬೋರ್ಡ್ ಅವರಿಗೂ ಮಾತಾಡೇವೆ. ಅವರು ಸಹ ಆದಷ್ಟು ಬೇಗನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದಕ್ಕೆ ಮುಖ್ಯವಾಗಿ ನಮ್ಮದು ತಪ್ಪಿದೆ. ನಾವು ಆದಷ್ಟು ಬೇಗನೆ ಪೇಪರ್ಸ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಸುಮಾರು 40 ಜನರಿಗೆ ನೀವು ಸಹ ಸಂಪರ್ಕ ಮಾಡಿ ಅವ್ರು ಏನು ದುಡ್ಡು ತುಂಬಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವ್ರದ್ದು ಪ್ರೊಸೆಸ್ ಆಗ್ತದೆ. 144 ಮನೆ ಈ ಒಂದು 8ನೇ ತಾರೀಕುವರೆಗೆ ತಗೊಳ್ಳುವ ಒಂದು ಧೈರ್ಯ ಮಾಡಿ ನಾವು ಮತ್ತೆ ಬೆನ್ನು ಹಿಡಬೇಕು ಅಂದ್ರೆ ಆಗ್ತದೆ. ಎಲ್ಲಿವರೆಗೆ ಬೆನ್ನು ಹಿಡಿದ್ರೆ ಅಲ್ಲಿವರೆಗೆ ಆಗೋದಿಲ್ಲ. ಆದ್ದರಿಂದ ಇವತ್ತು ನೀವೆಲ್ಲ ಬಂದಿದ್ರಿ. ಒಂದು ನಗರಸಭೆ ಕಮಿಷನರಿಗೆ ಒಂದು ಎಚ್ಚರಿಕೆ ಕೊಟ್ಟೇವೆ. ಈ ಎಲ್ಲ ಕೆಲಸ ಮಾಡಿ ಕೊಡಬೇಕು ಅಂತೇಳಿ. ಕೊಡಲಿಲ್ಲ ಅಂದರೆ ಮತ್ತೆ ಸಹ ಹೋರಾಟ ಮಾಡಬೇಕಾಗ್ತದೆ. ಈ 144 ಮನೆ ಆದ್ಕೊಳ್ಳೆ ನಿಮ್ಮ ಕೆಲಸ ಮುಗಿಯುವುದಿಲ್ಲ. 144 ನಂತರ ಮತ್ತು ಸುಮಾರು 800 ಮನೆ ಬಗ್ಗೆ ಹೋರಾಟ ಮಾಡಬೇಕಾಗ್ತದೆ. ಜಗೆ ಬಗ್ಗೆ ಮತ್ತು ಹೋರಾಟ ಮಾಡಬೇಕಾಗಿದೆ. ನಿಮ್ಗೆ ಮನೆ ಸಿಕ್ಕಿದೆ, ನೀವು ಮನೆಯಾಗ ಉಳ್ತೀರಿ ಅಂದರೆ ಆಗೋದಿಲ್ಲ. ನೀವು ಬರಬೇಕು. ಈಗ 108ರಲ್ಲಿ ಬಂದಿದ್ದಾರೆ 12 ಜನ ಬಂದಿದ್ದಾರೆ. ಈ ಪರಿಸ್ಥಿತಿ ಇದ್ದರೆ ಮನೆ ಸಿಗುವುದಿಲ್ಲ. ನಗರಸಭೆ ಏನು ಮಾಡ್ತಾ ಇದೆ ಸರಿ ಮಾಡ್ತಾ ಇದೆ. ನಿಮ್ಗೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಸರಿನಾ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮ ಗಟ್ಟಿ ಗುರ್ತಿದೆ. ನೀವು ಗಟ್ಟಿಯಾಗಿ ಕುಂದ್ರಿ, ಎಲ್ಲರೂ ಓಡಿ ಬರ್ತಾರೆ ಆಫೀಸರ್. ನೀವು ಗಟ್ಟಿ ಕುಂದಿರ್ತಾರ, ನಿಮ್ಮ ಮನೆ ಸಿಗುವುದಿಲ್ಲ. ನೀವು ಮನೆ ಪ್ರತಿ ತಿಂಗಳ ಬಾಡಿಗೆ ತುಂಬ್ತಾ ಇರಿ, ನಗರಸಭೆಯವರು ನೋಡ್ತಾ ಇರ್ತಾರೆ. ಅವ್ರಿಗೇನು ಅದಕ್ಕೆ ಇದಾಗುವುದಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲೂ ಸಹ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.